ಸ್ವಾಮಿಯ ಉಂಗರದ ಮೇಲೆ ರತ್ನದ ಹರಳ ಮೋಮ ಕಾಣುವುದು ವಿರಳ ಚಂದ್ರ ಸರಳ ಒಪ್ಪೋದು ಕೊರಳ ಇಂಥ ವೈಭವದಿಂದ ಬಂದ ನಿಂತವರು ತಾವುದವರ ದೇವ ಪ್ರಭಾವ ಈ ಕುಂಬಿನಿ ಅಂಕಿತ್ತಿ ಅಮ್ಮನ ಮರಸಿ ಶಬಾಷ್ ಬಹು ಆಡಂಬರದಿಂದ ಬರತದಲ್ಲಿ ಎತ್ತಿ ದತ್ತದಿತ್ತ ತೋರೊಂದು ತಾಗಿ ನಿಕ್ಕುವ ಬಲಾಢ್ಯ ಗುಣಾಢ್ಯವನ್ನು ಯಾರು ಮನುಷ್ಯ ನೀನದಾಗ ಸೇವಕ ದಾರ ಮಾಲೀಕ ಹೇ ರಾಜನೇ ನಾನು ದಾರಂದ್ರೆ ಕೋಲಾರದಲ್ಲಿರುವ ಬಂಗಾರದ ಗಟ್ಟಿ ಮಕ್ಕಳ ಕೈಯಲ್ಲಿ ಕೊಡೆಯನ್ನು ಮೊಸರು ರೊಟ್ಟಿ ನಿಮ್ಮಂತವರ ಕೈಯಲ್ಲಿ ಕೊಡೆಯನ್ನು ಪಾನಪಟ್ಟಿ ಪಾನಪಟ್ಟು ಕೊಟ್ಟು ಮಾತನಾಡುವಂತ ಸದ್ಗುಣ ಸಾರ್ಥಿ ಎನಗನೂರು ದೇವ ಪ್ರಭಾವ ಹೇ ರಾಜೇಂದ್ರ ಭೂಪತಿ ನಾನು ದಾರಂದರೆ ಯಾರೇ ದೇವ ಸ್ವರ್ಗಾಧಿಪತಿಯಾದ ಇಂದ್ರ ಮಕ್ಕಳೆಲ್ಲ ಮುರಿದು ಶಬಾಷ್ ಗೋಕರಿಯುವ ಎನ್ನ ಅಜ್ಜ ವಸ್ತುಗಳಿಂದ ಮಾಡುವ ಎನ್ನ ಅರ್ಭಟ ಉದ್ಭಟಕ್ಕೆ ಸತ್ಯಲೋಕಾಧಿಸಲಾದ ಬ್ರಹ್ಮನು ಸುಮ್ಮನೆ ಕಾತನಾಗಿದ್ದು ಹೌದು ರಾಜರೇ ಸುಮ್ಮನೆ ಏನೋ ಮುಂದಿರೋನು ಎನ್ನ ಅತ್ಯಂತ ಕಾಲಗಳಿಂದ ತತ್ತರಿಸುವ ಎನ್ನ ಶಕ್ತಿಯೇ ಉತ್ಪತ್ತಿಗೆ ಶಬಾಷ್ ಈ ಜಗತ್ತಿಗೆ ಕರ್ತನಾದ ಮೃತ್ಯುಂಜಯನು ಗೊತ್ತಿಲ್ಲದೆ ಹೋಗಿರು ಶಬಾಷ್ ಇಂಥ ಭಯಂಕರ ಕೃತಿಗೆ ಪಾತ್ರನಾದ ಕಾಲ ರಕ್ಷಸ ತುಂಬ ರಕ್ಷಿಸಿದ್ದು ತಿಳಿಯಲೇ ಸಾರಥಿ ಅದೇ ಜಾಗೃತಿ ತುಂಬ ರಕ್ಷಸ ಕಾಲ ಭೈರವನಾದರೆ ಬಹಳ ಒಳ್ಳೆಯದಿತ್ತು ಕುಂತ ನಿಂತ ಜನರಿಗೆ ಆನಂದವಾಯಿತು ಆ ತಮ್ಮ ಅಂದವಾದ ರಾಜಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯ ದೇವ ಜೈಪುರವಾವ ಹೇ ರಾಜೇಂದ್ರ ಭೂಪತಿ ನಮ್ಮ ರಾಜ ಮಂದಿರ ಬಿಟ್ಟು ಈ ನಗರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವಿಲ್ಲದೆ ಹೌದ್ರಿ ರಾಜರೇ ನಮ್ಮ ರಾಜನಾದ ತುಂಬಾ ಸುರ್ಮಾರಾಜನು ಬರುವುದ ಕಾರಣದ ಇಲ್ಲಿಗೆ ಬರೋಣ ಹೋಯ್ತು ಹೇ ರಾಜೇಂದ್ರ ಭೂಪತಿ ಬಹು ಜಾಗ್ರತೆಯಿಂದ ನಮ್ಮ ರಾಜನಾದ ತುಂಬಾ ಸುರ್ಮಾರಾಜನು ದಾವಲಿರುವನು ತೋರಿಸು
ನುಡಿಯನ್ನು ಕೇಳದ ನಾರಿಯೊಬ್ಬಳು ಹಿಮಾಲಯ ಪರ್ವತದಲ್ಲಿ ತನ್ನ ಜಯಿಸಿದವರ ಪತಿಯಾಗಿ ಹೊಂದುವಳಂತೆ. ಕಾರಣ ಬಾಲ್ಯಂ ಹಿಡಿತರುವ ಉದ್ದೇಶವಾಗಿ ನಿನಗೆ ಕರೆಸಿರುವೆನು. ತಪ್ಪದೆ 10 ಅರುಬರ ಧರ್ಮರ ಚತುರಂಗ ಮಾರ್ಬಲ ತೆಗೆದುಕೊಂಡು ಒತ್ತರದಿಂದ ಹಿಮಾಚಲಕ್ಕೆ ಹೋಗಿ ಗಜಗಾಮಿನಿಯವರು ಸುಮ್ಮನೆ ಬಂದರಂತೂ ಒಳಗಾಯ್ತು. ಇಲ್ಲದಿದ್ದರೆ ಅವಳು ಅವಮರ್ಯಾದೆ ಪೂರ್ವಕವಾಗಿ ಹಿಡಿದುಕೊಂಡು ಬರುವನು ಅಂತ ನಕ್ಕ ತುಂಬ ರಾಕ್ಷಸರೇ ಕುಂಬಿನ ಬದನಾದ ಚುಂಬಾಸುರ್ ಮರದಿನೇ ಕೇಳು. ಈಗ ತಮ್ಮ ಅಪ್ಪನವರೇ ತಕ್ಷಣವು ಹಿಮಾಚಲಕ್ಕೆ ಹೋಗಿ ಆ ತರುಣಿಯಾದ ದೇವಿಯ ಕರುವನ್ನು ಕರೆದು ದರ್ಶನ ಎಳೆದುಕೊಂಡು ಬಂದು ನಿನಗೆ ಒಪ್ಪಿಸನು. ಕಂಡೆಯ ರಾಜೇಂದ್ರನೇ ರಾಜೇಂದ್ರ ಭೂಪತಿ ಹಿಮಾಚಲ ಪ್ರಧಾನದಲ್ಲಿ ಪರಮದೇವಿ ಎಂಬ ಸಿರಿಯಾಳಿದ್ದಾಳಂತೆ. ಆ ನಾರಿಮನಿದ್ದ ಕಡೆಗೆ ಎನ್ನರಥವನ್ನು ಚೂಟಿನಿಂದ ಅವರಂತನಾಗಲೇ ಸಾರಥಿ Gracias.